ಹಲೋ ಫ್ರೆಂಡ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ. ಹಾಗೆ ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ವಿಶೇಷಪ್ಪ ಅಂದರೆ, ನಮ್ಮದು ಏನು ಬಾವಿ ಇದೆ ಅದರ ಸುತ್ತ ಒಂದು 5 ಬಾಳೆ ಗಿಡಗಳನ್ನ ನೆಟ್ಟಿದ್ದೀನಿ. ಇದು ಒಂದು ಚೂರು ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಏಲಕ್ಕಿ ಬಾಳೆ. ಏನಪ್ಪ ಅಂದರೆ ಎಲ್ಲವೂ ಒಂದೇ ರೀತಿಯಾಗಿಲ್ಲ ನೋಡಿ. ಇದೊಂಥರ ಇದೆ. ಒಂದು ಸ್ವಲ್ಪ ನಾನು ಯಾವುದೇ ಕೆಮಿಕಲ್ಲು ಹಾಕಿಲ್ಲ, ಗೊಬ್ಬರನೂ ಹಾಕಿಲ್ಲ, ಯಾವುದೂ ಸ್ಪ್ರೇನೂ ಮಾಡಿಲ್ಲ. ಇದೊಂಥರ ಬೇರೆ ಇದೆ. ಇನ್ನೊಂದಿದೆ, ತೋರಿಸ್ತೀನಿ. ಇಲ್ಲೊಂದಿದೆ, ಇದು ನೋಡಿ, ಫುಲ್ಲು ವೀಕ್ ಇದೆ. ಬಟ್ಟು ಗಿಡಕ್ಕೆ ಯಾವುದೇ ರೀತಿ ಏನೂ ತೊಂದರೆ ಆಗಿಲ್ಲ. ಏನೋ ರೋಗ ಇದೆ, ಏನೋ ಸಮಸ್ಯೆ ಇದೆ. ನಾನು ಇದಕ್ಕೆ ಆಕಳ ಗಂಜಲ ಅಂದರೆ ಗೋಮೂತ್ರ ಹಾಕಬೇಕು. ನೀವೇನೋ ಆ ಕಡೆ ಭಾಗದವ್ರು ಗಂಜಲ ಅಂತೀರಿ, ನಾವು ಗೋಮೂತ್ರ ಅಂತೀವಿ ನೋಡಿ. ಇದೊಂಥರ ಬೇರೆಯೇ ಇದೆ. ಇದೇನೋ ರೋಗ ಬಂದಿದೆ, ಬಟ್ ಗಿಡಕ್ಕೇನೋ ತೊಂದರೆ ಆಗಿಲ್ಲ. ಇನ್ನೊಂದಿದೆ, ಅದನ್ನು ತೋರಿಸ್ಬಿಡ್ತೀನಿ. ಪ್ರಯೋಗಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದರೆ, ಒಂದು 10 ಲೀಟ್ರ್ ಗೋಮೂತ್ರ, ನಮ್ಮ ಮನೇಲಿ ನಾಟಿ ಹಸು ಇದೆ, ಅಂದರೆ ಜವಾರಿ ಆಕಳ, ಅದರದ್ದು ಗೋಮೂತ್ರ ಒಂದು 10 ಲೀಟ್ರ್ ಗೋಮೂತ್ರ ಹಿಡಿದಿಟ್ಟಿದ್ದೀನಿ ಪ್ರಯೋಗಕ್ಕಾಗಿ. ನೋಡಿ, ಇಲ್ಲೊಂದಿದೆ. ಅದಕ್ಕೂ ಸ್ವಲ್ಪ ಏನೋ ಸಮಸ್ಯೆ ಇದೆ. ಅದಕ್ಕೋಸ್ಕರನೇ ಗೋಮೂತ್ರ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಬಾವಿ. ಹಳೆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. 50, 60, 40 ಅಡಿ, 37 ಅಡಿ ಆಳ ಇದೆ. ನೀರು ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಏರ್ ಪೈಪ್ ಅಂತ ಹೇಳಿದ್ನಲ್ಲ, ಇದು ಏರ್ ಪೈಪಿಂದ ನೀರು ಬರುತ್ತೆ. ಅಂದರೆ ವಿತೌಟ್ ಎಲೆಕ್ಟ್ರಿಸಿಟಿ, ಕರೆಂಟ್ ಇಲ್ಲ, ಏನಿಲ್ಲ, ಅದರಿಂದ ನೀರು ಬರುತ್ತೆ. ಈ ವರ್ಷ ಅದು ಇನ್ನೊಂದು ಮಾಡ್ಕೊಂಡು, ಯಾಕಂದರೆ ನಮಗೆ ಕಬ್ಬು ಜಾಸ್ತಿ ಇದೆಯಲ್ಲ, ಕಬ್ಬಿಗೋಸ್ಕರ ನಾವು ನೀರಿನ ಮೇಂಟೆನೆನ್ಸ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಮಾಡ್ಕೊಂಡಿದ್ದೀವಿ. ಬಟ್ ಇವಾಗ ನೀರಿಂದ ಏನೂ ಕೊರತೆ ಇಲ್ಲ, ಸಫಿಷಿಯೆಂಟಾಗಿ ನೀರಿದೆ. ಬಾಳೆ ಗಿಡಕ್ಕೆ ಗಂಜಲ ಹಾಕ್ತೀನಿ. ಒಂದು ವಾರದ ನಂತರ ಅಥವಾ ಒಂದು 10 ದಿನದ ನಂತರ ಏನಾಗುತ್ತೆ ರಿಸಲ್ಟ್ ಅನ್ನೋದನ್ನು ನಿಮ್ಗೆ ತೋರಿಸ್ಬೇಕು ಅಂತ ಪ್ರಯೋಗ. ಜೀವಾಮೃತ ಮಾಡೋಣ ಅಂದ್ಕೊಂಡೆ. ಜೀವಾಮೃತಕ್ಕಿಂತ ಮುಂಚೆ ಇದನ್ನ ಹಾಕಬೇಕು ಅಂತ ಹಾಕಿ ನೋಡೋಣ ಪ್ರಯೋಗವಾಗಿ ಏನಾಗುತ್ತೆ ರಿಸಲ್ಟು. ನಾನು 10 ದಿನ ಆದಮೇಲೆ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನಾನು ತಂದು ಇಟ್ಕೊಂಡಿದ್ದೀನಿ, ಇದು ತಂದು ಇಟ್ಕೊಂಡಿದ್ದೀನಿ. ಹಾಕೋಕ್ಕೆ ಒಂದೇನಾದರೂ ಒಂದೊಂದು ಗಿಡಕ್ಕೆ 1 ಲೀಟ್ರ್ ನೋಡಿ. ನೀವು ಯಾವುದೇ ರೀತಿ ಜೀವಾಮೃತ ಮಾಡಿರಿ, ಗೋಕೃಪಾಮೃತ ಮಾಡಿರಿ, ಏನೇ ಮಾಡಿರಿ, ಅದರದ್ದು ಗಂಜಲ ಮತ್ತು ಸಗಣಿ ಏನು ಪ್ರಯೋಗ ನೀವು ಆರ್ಗ್ಯಾನಿಕ್ಕಾಗಿ ಏನು ಮಾಡ್ತೀರಲ್ಲ, ಆದಷ್ಟು ಸೂಲು ಹೊಡೆದಿರೋ ಆಕಳುಗಳನ್ನೇ ಅದರದ್ದೇ ಬಳಸಿ. ಯಾಕಪ್ಪ ಅಂದರೆ ಯಾವಾಗ 1 ಅಥವಾ 2 ಕರು ಹಾಕುತ್ತೆ, ಫಸ್ಟ್ನೇ ಕರು ನಂತರನೇ ಅದರ ಸಗಣಿ ಮತ್ತು ಗೋಮೂತ್ರ ಜೀವಾಮೃತಕ್ಕೆ ಯೋಗ್ಯ. ಇದಕ್ಕೆ 1 ಲೀಟ್ರ್ ಹಾಕಿದ್ದೀನಿ. ನೋಡೋಣ, ಇದಕ್ಕೂ ಒಂಚೂರು ರೋಗ ಇದೆ, ಸ್ವಲ್ಪ ಇದೆ. ನೋಡೋಣ ಇದಕ್ಕೂ ಯಾವುದೇ ರೀತಿ ರಿಸಲ್ಟ್ ಬರುತ್ತೆ ಅಂತ. ಮತ್ತು ಇಲ್ಲೊಂದು ತೆಂಗಿನ ಮರ ಒಣಗೋಗಿದೆ. ಸಾಧ್ಯವಾದರೆ ಇದಕ್ಕೂ ಪ್ರಯೋಗ ಮಾಡಿ ನೋಡೋಣ. ಇದಕ್ಕೂ ಒಂದು ಗಂಜಲ ಹಾಕಿದ್ದೀನಿ, ಒಣಗೋಗಿದೆ. ನೋಡೋಣ ಗೋಮೂತ್ರಕ್ಕೆ ಯಾವ ಶಕ್ತಿ ಇದೆ, ಏನು ಶಕ್ತಿ ಇದೆ ಅಂತ ಪ್ರಯೋಗದಲ್ಲಿ ನೋಡೋಣ. ಹೇಗೆ ಪ್ರತಿಯೊಂದು ಬಾಳೆ ಗಿಡಕ್ಕೂ ಹಾಕ್ಬಿಡ್ತೀನಿ. ಪ್ರಾಯೋಗಿಕ ಮುಂಚೆ ನೀವು ಏನೇ ಮಾಡೋದಾದರೂ ಪ್ರಾಯೋಗಿಕವಾಗಿ ಮಾಡಿ
ನಂತರ ದೊಡ್ಡ ಪ್ರಮಾಣದಲ್ಲಿ ಮಾಡಿ. ಆವಾಗ ನಿಮಗೆ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ. ನೋಡಿ, ಈ ಬಾಳೆ ಗಿಡಕ್ಕೂ ಹಾಕ್ತಾಯಿದ್ದೀನಿ. ಬುಡಕ್ಕೆ ಇದಕ್ಕೂ ಸಹ ಹಾಕ್ತೀನಿ. ಏನಂದರೆ ಮಣ್ಣಲ್ಲಿ ಶಕ್ತಿ ಕಮ್ಮಿ ಆದಾಗ, ಅತಿ ತೇವಾಂಶ ಆದಾಗ ಈ ರೀತಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡೋಣ, ಗಂಜಲಾಂತರ ಹಾಕ್ತಾಯಿದ್ದೀವಿ, ಏನಾಗುತ್ತೆ ಅಂತ ನೋಡೋಣ. ಈ ಬಾಳೆ ಗಿಡಕ್ಕೂ ಇನ್ನೊಂದಿದೆ, ಅದಕ್ಕೂ ಹಾಕೋಣ. ಹಾಕಿ ನಿಮಗೆ ಪ್ರತಿದಿನದ್ದು ಅಪ್ಡೇಟ್ ಹಾಕ್ತಾ ಇರ್ತೀನಿ. ನೋಡಿ ಪ್ರತಿದಿನವೂ ಏನು ಚೇಂಜಸ್ ಆಗುತ್ತೆ ಅದನ್ನ ಎಲ್ಲ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಬಾಳೆ ನೆಡೋರು ಅಥವಾ ನಿಮ್ಮ ಪ್ರಯೋಗಕ್ಕೆ ನಿಮ್ಮ ಮನೆಗೆ 1, 2 ಅಥವಾ 4, 5 ಒಂದು 10 ಬಾಳೆ ಗಿಡ ಹಾಕ್ಕೊಂಡಿರೋರು, ನಾನು ಇದನ್ನು ಗುಂಪು ಬಾಳೆ ಮಾಡಬೇಕು ಅಂತ ಯೋಚನೆಯಲ್ಲಿದ್ದೀನಿ. ಮಾಡ್ತೀನಿ. ಪ್ರಯೋಗವಾಗಿ ಏನು ಮಾಡ್ತೀರೋ ಅಂತ ಮಾಡ್ತೀನಿ ಅನ್ನೋರಿಗೆ ಅಂಥವ್ರಿಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದು ಏನು ರಿಸಲ್ಟ್ ಬರುತ್ತೋ ಪ್ರಾಮಾಣಿಕವಾಗಿ ಅದು ಏನಿದೆ ಅದನ್ನ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಧನ್ಯವಾದ.